ತೀರಿಸಲು ನಾನಾ ನಿನ್ನ ಋಣ ಎಂದ ತೀರಿಸಲು ನಾನಾ. ರಾಜುಗಳಿಗೆ ಆರೋಗ್ಯ ತರ್ತಾನ, ಒಕ್ಕಲಕ್ಕ ಹಕ್ಕಲಾಗಿರ್ತಾನ, ಬರ್ತಾನವ್ವ ಬರ್ತಾನ, ವಾರ ವಾರ ಬರ್ತಾನ, ವಾರದ ಬಸಣ್ಣ. ಏಳು ಸುತ್ತಿನ ಕೋಟಿ ಅದರೊಳು ಬಂದೋ ನಿಂತನ ಬಸವ, ಬಸವಕ ಬಸವನಿರೇ ಆ ಬಸವನ ಪಾದಕ ಶರಣ ನೀರೇ. ಗೌಡ್ರ ಮನಿ ಅಂತ ಬಂತು. ಮಣ್ಣಿಂದಲೇ ಕಾಯ ಮಣ್ಣಿಂದಲೇ, ಮಣ್ಣಿಂದಲೇ ಕಾಯ ಮಣ್ಣಿಂದಲೇ, ಮಣ್ಣಿಂದಲೇ ಕೃಷಿಯು ಮಣ್ಣಿಂದಲೇ ಜನವು ಮಣ್ಣಿಂದಲೇ ಸುಖವು ಮಣ್ಣಿಂದಲೇ, ಮಣ್ಣಿಂದಲೇ ಕಾಯ ಮಣ್ಣಿಂದಲೇ. ಗೌಡ್ ಶೆಣರು ಅಂಗಳದಾಗ ಮಣ್ಣು ಸಾರಿಸ್ಕೊಂತ ಒಂದು ಪದ ಗುಣೂರ್ಸಕತ್ತಾರ. ಮಣ್ಣಿನ ಬಗ್ಗೆನ ಇವತ್ತೇನ್ ಬೆಳ್ಳೆ ಅಂತೀನಿ ನಾನು ಅಂತೀನಿ. ಮಣ್ಣಿಂದ ಸಕಲ ವಸ್ತುಗಳ ಮಣ್ಣಿಂದ ಕಾಯ ಮಣ್ಣಿಂದ. ಏನ್ ಹೇಳ್ಬೇಕಂತ ಬಂದೀನಿ, ಸುದ್ದಿ ಏನ್ ಚರ್ಚೆ ಮಾಡ್ಬೇಕಂತ ಬಂದೀನಿ, ಅದ ವಿಷಯದ ಮೇಲೆ ನಡೆದೈತಿ. ಬಾಳ ಚಂದ ಹಾಡ್ತೀರಿ ಬಿಡ್ರಿ ಗೌಡ ಶೆಣರ. ಅಯ್ಯ ಬಸಣ್ಣ, ನಾ ನೋಡಿ ಇಲ್ಲೆಲ್ಲ ಸಾರಿಸ್ಕೊಂತ ಹಾಡಕತ್ತಿದ್ನೇನಪ್ಪ, ನೀ ಬಂದಿದ್ ಗೊತ್ತಾಗ್ಲಿಲ್ಲ. ಬಾ ಬಸಣ್ಣ. ಏನ್ ನಡಿ ಬಾಯಿ ಹಾಕಿ ನಿಮ್ಗೆ ತೊಂದ್ರೆ ಕೊಟ್ಟನೇನಂತ ನನ್ಗ ಅನಿಸ್ತು ನೋಡ್ರಿ. ಚಂದ ಹಾಡಾಕತ್ತಿದ್ರಿ ಏನ್ತಾನ. ಹಂಗೇನ್ ಇಲ್ ಬಸಣ್ಣ, ಇವತ್ತ ನಮ್ ಗಂಗವ್ವ ಆಕಿಗೆ ಆರಾಮಿಲ್ಲ ಮಕ್ಕೊಂಡ್ಲ, ನಾನ ಸಾರ್ಸನಂತೆ ಸಾರ್ಸ್ಕೊಂತ ನೋಡ್ಪ. ಮಣ್ಣಿಂದನ ಅಲ್ಲೇನಪ್ಪ, ಎಲ್ಲಾ ಮಣ್ಣಿಂದಲೇ ಜಗತ್ತು, ಮಣ್ಣಿಂದಲೇ ಕಾಯ. ಹಿಂಗಾಗಿ ಅದನ್ನ ನೆನಪಾತು ಹಾಡ್ಕೊಂತ ಸಾರ್ಸಕತ್ತಿದ್ದೆ. ಎಂತ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ಮಾತ್ರಿ ಗೌಡ ಶೆಣಿ, ಅಂತ ಮಾತು ಹೇಳಿದ್ರಿ. ಎಲ್ಲಿ ಗೌಡ್ರ ಕಾಣವಲ್ರಲ್ರಿ? ಒಳಗದಾರಪ್ಪ, ನಡಿ ಒಳಗ, ನಾ ಇದ್ದ ಸಾರ್ಸ್ ಬಂದ್ಬಿಡ್ತೇನಿ. ಬಂದ್ರಿ. ಗೌಡ್ರ ಗೌಡ್ರ ಕಾಣಿಸ್ ಬಂದಂಗ ಆತ್ ಗೌಡ್ರ. ಶರಣ್ರಿ ಗೌಡ್ರ. ಬಾರ ಬಸಣ್ಣ, ಯಾವ ಬಂದೆ? ಈಗ ಬಂದೇನ್ ಬರ್ರಿ. ಗೌಡ ಶೆಣ್ಯರು ಅಲ್ಲಿ ಹೊರಗ ಮಣ್ಣಿಲ್ ಇದನ್ನ ಸಾರಿಸುವಂತ ಏನೇನ ಪದ ಹಾಡಾಕತ್ತಿದ್ರಿ. ನನಗೂ ಬಹಳ ಖುಷಿ ಆತ್ರಿ. ನಾನೇನ್ ಈಗ ಓಡ್ಕೊಂತ ಕುದುರೆ ಏರ್ಕೊಂಡ್ ಬಂದಿ ನೋಡ್ರಿ. ಏನೋ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು ಗೌಡ್ರ ಗುಟ್ ಅಂತ ಹೇಳಿ ಅದ ವಿಷಯದ ಮ್ಯಾಗ ಐತ್ ನೋಡ್ರಿ. ಅದು ಏನದ ಬಸಣ್ಣ, ಮಣ್ಣಿಂದ ಅನ್ಕೊಂತ ಬಂದಿ? ಅಲ್ರಿ ಗೌಡ್ರ, ನೀವ ಹೇಳ್ರಿ, ಮಣ್ಣು ಬಿಟ್ರ ಮನುಷ್ಯಾಗ ಏನೈತಿ? ಖರೇವ ಬಸಣ್ಣ, ಯಾಕಂದ್ರೆ ಒಂದ್ ಪದನೂ ನೆನಪು ಬರ್ತೈತಿ ನನಗೆ. ಹೇಳ್ರಿ ಗೌಡ್ರ, ನಮ್ಗೆ ಅಗದಿ ಖುಷಿ ಆಕೈತಿ ನೋಡ್ರಿ. ಬಸಣ್ಣ, ಆ ಕುಂಬಾರ ಗಡಿಗೆ ಮಾಡ್ತಾನಲ್ಲ, ಗುರ್ತೈತೇನೆ? ಬಾರಿ ಐತ್ರಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಣೆಯಲ್ಲಿಂದ ಬರ್ತೈತಿ, ಬಸದಿಂದ ಬರ್ತೈತಿಲ್? ಮತ್ತೆ ಕೃಷಿಯಿಂದನೇ ಎಲ್ಲಾ ಅದಲ್, ಮಣ್ಣಿಂದ ಎಲ್ಲಾ ಹೋದಲ್. ಮಣ್ಣಿನ ಹದ ಮಾಡಿದ್ಮೇಲೆನೆ ಅವನಿಗೆ ಮಡಿಕೆ ತಯಾರಾಗತ್ತೆ. ಮಣ್ಣಿನ ಹದ ಮಾಡಿದ್ಮೇಲೆನೆ ನಮಗ ಹೊಲ್ದಾಗ ಎಲ್ಲಾ ಚಲೋ ಆಗತ್ತೆ. ಹೌದಲ್ ಬಸಣ್ಣ? ಮತ್ ಮಣ್ಣಿಂದ ಏನೇನ ಮಾತಾಡ್ಕೊಂತ ಬರಾಕತ್ತಿದಿ, ಮತ್ತೆ ಹೇಳಲ್ಲ ಮತ್ತೆ ಏನ? ಹ್ಞೂನ್ರಿ, ಅದಕ್ಕೆ ಹೇಳಿದ್ನಲ್ರಿ. ಮತ್ತ ಪ್ರತಿ ಸರಿ ಹೋದರ್ಗತಿ ಈ ಸರಿನು ಧಾರವಾಡಕ್ಕೆ ಹೋದನ್ರಿ. ಹೊಸ ವಿಷಯ ಅಂದ್ರೆ ಇದು ಮಣ್ಣಿನ ಬಗ್ಗೆನ ನನ್ಗೆ ಸಿಕ್ತು ನೋಡ್ರಿ ಅದ್ ಮಾಹಿತಿ. ಮತ್ ಚಲೋ ಆತಲ್ ಬಸಣ್ಣ? ಮತ್ ಮಣ್ಣು ಅಂದ್ರೆ ಮುಖ್ಯ ಅಲ್ಲ ಬಸಣ್ಣ? ಅಲ್ರಿ, ಏನೈತಿ ಹೇಳ್ರಿ ಕೊಡ್ರ? ಕೃಷಿ ಮೇಳ ಬಾಳ ಚಲೋ ಹೇಳಿದ್ ನೋಡು ಬಸಣ್ಣ. 4 ದಿವಸ ಅಂದ ತಕ್ಷಣ ನನ್ ಕೃಷಿ ಮೇಳ ಅದ ಮತ್ ವರ್ಷ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ನಮ್ಮ ರೈತರಿಗೆ ಉಪಯೋಗ ಆಗುವಂತಹದ್ದು, ನಮ್ಮ ರೈತರು ಬಾಳೆ ಹಸನಾಗುವಂತಹದ್ದು, ನಮ್ಮ ರೈತರು ಅದರಿಂದ ಕಲಿಯುವಂತಹದ್ದು ಅನೇಕ ವಿಷಯನ ಆ ಕೃಷಿ ಮೇಳ ನಮಗ ಕೊಡ್ತೈತಿ. ಹೌದಲ್ ಬಸಣ್ಣ? ಏನೋ ಮೇಳ ಅನ್ನಕತ್ತಿದ್ದೆಲ್ಲಪ್ಪ, ಬೇಷ್ ಆತ್ ನೋಡಪ್ಪ. ಹಂಗಾರ ನಾವಂತ್ರು ಚಕ್ಡಿ ಕಟ್ಕೊಂಡ ಹೊಂಟ್ ಬಿಡ್ತೇವ ನೋಡಪ್ಪ ಮೇಳಕ್ಕ. ಜನ ಜಾತಿರ್ರಿ, ಅದ್ ಏನ್ ಹೇಳ್ಬೇಕಂತೀರಿ? ಯಾರ ತಪ್ಪಿಸ್ಕೊಂತಾರ ಅವ್ರ ಒಂದ್ ನಮನಿ ಪಾಪಿ ಗೀಡಿಗಳು ಅನ್ನೋ ಹಂಗ ಆಗಿಬಿಡ್ತೈತ್ರಿ ಆ ಹೊತ್ನ್ಯಾಗ. ಅಲ್ಲ ಬಸಣ್ಣ, ಯಾವ ಮೂಲೆಗಿಂದ ಬರ್ತಾರ ಜನ? ಅಂತ ಹೇಳ್ತೀರಿ ನೀವು? ಬರೇ ನಮ್ಮ ರಾಜ್ಯದ ಅಲ್ರಿ, ಬೇರೆ ರಾಜ್ಯದ ಮಂದಿ ಬತ್ ವರ್ಷ ಬರಕತ್ ಬಿಟ್ಟಾರಲ್ರಿ. ಈಗ ಕಲಿತಾರೆ, ಅದ್ರ ಮಾಹಿತಿ ಬಾಳ ಗದ್ಲಾಗೈತಿ ಬಿಡು ಬಸಣ್ಣ. ಹೌದೌದ್ರಿ, ಬಾಳ ಚಲೋನು ಇರ್ತೈತಿ, ಅಷ್ಟ ಮಾಹಿತಿನೂ ಸಿಗ್ತೈತಿ ಏನ್ರಿ. ಅದಕ್ಕ ಈ ಮಣ್ಣಿಂದ ಅವ್ರು ಏನಂದ್ರು ಈ ಸರಿ ಒಂದ್ ಅಲ್ಲಿ ಮಾತಾಡ್ಕೊಳ್ಳೋದು ಕೇಳ್ಕೊಂಡ್ರಿ. ನಾನು ಸಾಹೇಬ್ರ ಗುಟ್ಟು ಅಲ್ಲಿ ಮಾತಾಡಿದ್ದೆ, ಮಾಹಿತಿ ಸಿಗ್ತೇನೆ. ಮಣ್ಣಿನ ಆರೋಗ್ಯ
ಕೃಷಿಕರ ಸೌಭಾಗ್ಯ. ಮತ್ತೆ ಇದು ಬಹಳ ಚಲೋ ಐತಲ್ಲ ಬಸಣ್ಣ, ಏನೋ ಅಲ್ರಿ ಅಗದಿ ಅಗದಿ. ಈಗ ಮನುಷ್ಯ ಆರಾಮ ಇದ್ನಂದ್ರನ ಮುಂದ್ ಆತಂದ ಎಲ್ಲಾ ಜೀವನ, ಮುಂದ್ ಆತಂದ ಜೀವ. ಮಣ್ಣಿನ ಆರೋಗ್ಯ, ಅದಕ್ಕೂ ಮಣ್ಣು ಅಂದ್ಕೂಳೆ ನಾವ್ ಏನ್ ತಿಳ್ಕೊಂಡ್ಬಿಡ್ತೀರಿ ಗುಡ್ಸೇನಿ? ಅದೇನ್ ಬಿಡು ಮಣ್ಣು, ಕಲ್ಲು ಮಣ್ಣು ಅಂದ್ಕೊಳ್ಳಿ ಅದಕ್ಕೆ ಜೀವನ ಇಲ್ಲ, ಅದೇನ್ ನಿರ್ಜೀವ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ತಪ್ಪಂತ್ರಿ ಅದು. ಅಗದಿ ಇದನ್ನ ಬಿಡಿಸಿ ಹೇಳಿದ್ರು ನಮ್ಗ ಅಲ್ಲಿ ವಿಜ್ಞಾನಿಗಳು. ಮಣ್ಣು ಅಂದ್ರೆ ಜೀವಂತ ಇರ್ತೈತಂತ್ರಿ. ಮತ್ತೆ ಅದಕ್ಕ ಇದನ್ನ ಇಟ್ಟಾರ ಬಿಡು ಬಸಣ್ಣ. ಮಣ್ಣಿನ ಆರೋಗ್ಯ, ರೈತರ ಸೌಭಾಗ್ಯ. ಅದ ಬಸಣ್ಣ, ಮತ್ ನೀ ಹೇಳ್ದಂಗ ಮಣ್ಣಿಗೂ ಜೀವ ಐತಿ ಅಂದ್ಕೂಡೇನ ಅನ್ಸಾಕತ್ ನೋಡ್ಪ. ಮಣ್ಣಿಂದನ ಅಲ್ಲೇ ನಮ್ ಜೀವನ ಸಾಗೋದು, ಊಟ ಸಿಗೋದು ಏನಿದ್ರು ಮಣ್ಣಿನಿಂದನ ಅಲ್ಲಪ್ಪ. ಅಲ್ರಿ ಗೌಡ್ಸೇನಿ, ಒಂದು ಲೆಕ್ಕದ ಮೇಲೆ ನೋಡ್ರಿ ನೀವು, ಈಗ ನಮಗಿರೋ ಹೊಲ ಅಥವಾ ಜಮೀನ್ದಾಗ ಎಲ್ಲಾ ಜಮೀನ್ಯಾಗನು ನಮ್ಮ ಬೆಳಿ ಒಂದ ರೀತಿ ಬರ್ತಾವನ್ರಿ? ಇಲ್ಲ, ಒಂದ್ ಕಡೆ ಮ್ಯಾರಿದ್ ಬಾಳ ಚಲೋ ಬರ್ತೈತಿ, ಬೆಳಿ ಬಾಳ ಗಟ್ಟುಳು ಭೂಮಿ ಅಂತ ಕರಿತೀವಿ ನಾವು ಕೆಲವಕ್ಕ. ಇನ್ನು ಕೆಲವು ಉಪಯೋಗ ಇಲ್ಲ ಬಿಡು ಅಂತ ಹೇಳ್ತಿರ್ತೀವಿ. ಅಲ್ಲೇ ಜೀವ ಸತ್ವಗಳು ಅಂದ್ರ ಆ ಮಣ್ಣಿನ್ಯಾಗ ಏನ್ ಆ ಚೈತನ್ಯ ಇರ್ಬೇಕು, ಪೋಷಕಾಂಶ ಇರ್ಬೇಕು, ಅವೇನೋ ಕಡಿಮೆ ಇರ್ತಾವ. ಗೊಬ್ಬರ ಇರೋದಲ್ಲ ಮತ್ತೆ ಗೊಬ್ಬರ ಹಾಕಿರೋದಿಲ್ಲ. ಗೊಬ್ಬರ ಹಾಕಿರೋದ್ರಿಂದ ಒಳಗ ಅದೇನು ಭೂಮಿಯಾಗ ಉಳಿಬೇಕು, ಅವು ಸೂಕ್ಷ್ಮ ಜೀವಿಗಳು ಮತ್ತು ಫಲವತ್ತತೆ ಹೆಚ್ಚು ಮಾಡುವಂತ ಪೋಷಕಾಂಶಗಳು ಅದ್ರಾಗ ಇರೋದಿಲ್ಲ ಅಂತ್ರಿ. ಅಲ್ಲ ಬಸಣ್ಣ, ಮತ್ತೆ ರಾಸಾಯನಿಕ ಗೊಬ್ಬರ ಹಾಕ್ತಿವಲ್ಲ? ರಾಸಾಯನಿಕ ಗೊಬ್ಬರ ಅತಿ ಅನಿವಾರ್ಯ, ಆದ್ರ ಅದನ್ನ ಬಳಸಕ್ ಅಡ್ಡಿ ಇಲ್ಲ ಅಂತ ಅಂತಿದ್ದೀರಿ ಮಾತ್ರ ಅಲ್ಲಿ. ಆದ್ರ ಅದೇನೋ ಸಾವಯವ ಗೊಬ್ಬರ ಅಂತ ಏನ್ ನಮ್ಗ ಈಗಾಗಲೇ ಪರಿಚಯ ಮಾಡ್ಯಾರ ನೋಡ್ರಿ, ಸೆಗಣಿ ಗೊಬ್ಬರ ರೀ ಗೌಡ್ರ. ಬಸಣ್ಣ, ದನಗಳು ಕಡಿಮೆ ಬಿಟ್ಟವು, ಮತ್ತೆ ಹೆಂಗ ಬಸಣ್ಣ ಇದು ಸಾವಯವ ಗೊಬ್ಬರ ಅಂತ ಹೇಳ್ತಿದ್ದೀನಿ? ನೀವು ನನ್ನ ಬೀಜ ಮಾತು ಹೇಳಿದ್ರಿ, ಯಾಕಂದ್ರೆ ನನಗೂ ಬಾಳ ಇದು ತಲೆಯ ಕಟ್ಟಿಯಾಕತ್ತೈತಿ. ನಮ್ಮ ರೈತರು ಯಾಕ ಏನ ದನಾನ ಒಂದ್ ಸ್ವಲ್ಪ ಸಂಖ್ಯೆ ಕಡಿಮೆ ಮಾಡಕ್ ಹತ್ಬಿಟ್ಟಾರ. ಅದ್ ಏನ್ ಮಾಡೋದ್ರಿ, ಇದು ಸರಿ ಯಾವ್ದು ತಪ್ಪು ಯಾವ್ದು ಹೇಳಕ್ ಆಗುದಿಲ್ರಿ. ಏನು ಜೋಪಾನ ಮಾಡಕ್ ವಜ್ಜೆ ಅನ್ಸಕತ್ತೈತ, ಸಾಕಾಣಿಕೆ ಮಾಡಕ್ ಅದೇನು ತುಟ್ಟಿ ಅನ್ಸಕತ್ತೈತ, ಯಾಕ ಅನ್ನೋದ ತಿಳಿವಲ್ ನೋಡ್ರಿ. ಹಂಗಲ್ ಬಸಣ್ಣ, ಈಗಿನವ್ರು ಎಲ್ಲಾರು ಯಂತ್ರಗಳಿಂದ ಕೆಲಸ ಮಾಡಿಸ್ಕೊಂಡು ದುಡ್ಯಾಕ ಹೋಲ್ರಾಗ್ಬಿಟ್ಟಾರಪ್ಪ. ದನಕರಗಳನ್ನ ಸಾಕೊಂಡು ಅವನೆಲ್ಲಿ ಸ್ವಚ್ಛ ಇಟ್ಕೊಂಡು ಎಲ್ಲಾ ಮಾಡೋದು ಕೆಲಸ ಜಾಸ್ತಿ ಅಂತ ಹಂಗ ತಿಳ್ಕೊತಾರಪ್ಪ ಈಗ. ಅಲ್ರಿ ಗೌಡ್ಸೇನಿ, ಆಳ್ ಕಮ್ಮಿ ಅದಾವ, ದುಡಿಯಾರು ಅಲ್ಲಿ ಅಂತೀರಿ, ಯಂತ್ರ ಬಳಸ್ತೀರಿ, ನಾನು ಒಪ್ತೀನಿ ಅದಕ್ಕ. ಆದ್ರ ಒಂದ್ ಮಾತು ಹೇಳ್ರಿ, ಈಗ ನಮ್ಮ ದನ ಮೇವು ತಿಂತಾವ, ಹುಲ್ಲು ತಿಂತಾವ, ಅಂತದಿಂತ ತಿಂದು ಸೆಗಣಿ ಗೊಬ್ಬರ ಕೊಡ್ತಾವ. ಹೌದಾ? ಯಾವ ಯಂತ್ರ, ಯಾವ ಟ್ರ್ಯಾಕ್ಟರ್, ಯಾವ ಮಷಿನ್ ಏನು ತಿಂದು ಗೊಬ್ಬರ ಕೊಡ್ತಾವ ಹೇಳ್ರಿ? ಹೌದು ಬಸಣ್ಣ, ಕರೇ ಹೇಳಿದ್ ನೋಡ. ಆದ್ರ ಬಸಣ್ಣ, ಈಗ ಕಡಿಮೆ ಇದ್ರು ಕೂಡ ಮತ್ ಬ್ಯಾರೆ ಏನಾರ ಅದವನ ಹಾದಿದಕ್ ಮತ್ತೆ ಗೊಬ್ಬರಕ್ಕ ಅದವ್ರಿ. ಇದನ್ನ ನಾವ್ ಇಂತ ವಿವರ ಏನ್ ಮಾಡ್ಬೇಕ್ರಿ, ಮೊದಲ ಮಣ್ಣಿನ ಪರೀಕ್ಷೆ ಅಂತ ಮಾಡಿಸ್ಬೇಕಂತ್ರಿ. ಮಣ್ಣಿನ ಪರೀಕ್ಷೆ ಮಾಡಿಸಿದಾಗನ ಅದ್ರಾಗ ಏನ್ ಕಮ್ಮಿ ಐತಿ ಅನ್ನೋದು ಗುರ್ತಾಗತ್ತೆ. ಅದಕ್ಕೆ ಹೆಂಗ ನಾವು ಪೂರೈಕೆ ಮಾಡ್ಬೇಕು ಅನ್ನೋದು, ಅದೇನು ಸಾವಯವ ಗೊಬ್ಬರದಾಗ ಸಿಗ್ತೈತ, ಏನ್ ಅದಕ್ಕೆ ವಿಶೇಷವಾದ ಗೊಬ್ಬರನ ಕೃಷಿ ವಿಶ್ವವಿದ್ಯಾಲಯ ಅಥವಾ ಇಲಾಖೆ ಒಳಗೆ ಸಿಗ್ತಾವ, ಅಥವಾ ಅದಕ್ಕೆ ರಾಸಾಯನಿಕ ಗೊಬ್ಬರನ ಬಳಸ್ಬೇಕು ಅನ್ನೋದನ್ನ ನಮ್ಮ ಕೃಷಿ ತಜ್ಞರು ಹೇಳೇ ಬಿಡ್ತಾರಲ್ರಿ. ಅಂದಂಗ ಬಸಣ್ಣ, ಮಣ್ಣಿನ ಬಗ್ಗೆ ಎಲ್ಲಾ ತಿಳುವಳಿಕೆ ಸಿಗ್ತೈತೆ ಅಂದಂಗ ಆತ. ಅಲ್ಲ, ಅದ ನಮ್ ಕೃಷಿಕರ ಸೌಭಾಗ್ಯ ಅದ. ನಾ ಹೇಳಕತ್ತೀನಿ, ಹೋಗೋದೈತಿ, ನೋಡೋದೈತಿ. ಮತ್ ಇನ್ನೊಂದ್ ಹೇಳ್ಬಿಡ್ತೀನಿ, ನಾ ಮರಿಲಾರ್ದಂಗ, ನಮ್ಮ ದನದ ದವಾಖಾನ್ಯಾಗ ಅಲ್ಲಿ ನಮ್ ಡಾಕ್ಟರ್ ಸಾಹೇಬ್ರನ್ನ ಭೇಟಿಯಾಗಿ ಏನ್ ಮಾತಾಡಿ ಬರ್ತೀನಲ್ರಿ, ಅವ್ರು ಹೇಳಿದ್ದೊಂದು ವಿಷಯ ನೆನಪಂತ್ರಿ. ಏನದ ಬಸಣ್ಣ? ಈಗ ಬಾಳ್ ಮಂದಿ ಏನ್ ಮಾಡ್ಬಿಡ್ತಾರಂತ್ರಿ, ನಮ್ ದನಕ್ ಬೆಕ್ಕದಂಗ ಕಂಡಪಟ್ಟಿ ಹಸರು ಮೇಯಿಸ್ತೀವ್ರಿ, ಆದ್ರೂ ಹಾಲನ ಹೆಚ್ಚಾಗಿಲ್ಲ, ದುಡಿಯಕ್ ಅವ್ಕ ಶಕ್ತಿನ ಬರವಲ್ರಿ, ಎಷ್ಟ್ ಬೇಕಷ್ಟು ಹಸರು ಐತಿ ಮನ್ಯಾಗ ನೋಡಿದ್ರ ಅಂತ ಅವ್ರ ಬಾಯ್ಲೆ ಹೇಳ್ತಾರಂತೆ ರೈತರು. ಅದಕ್ಕೆ ಅವ್ರು ಡಾಕ್ಟರ್ ಸಾಹೇಬ್ರು ಅಂತಾರಂತ್ರಿ, ಅಲ್ಲಪ್ಪ ನೋಡಾಕ್ ಹಸರು ಐತಿ, ಆದ್ರ ಅದನ್ನ ಪರೀಕ್ಷೆ ಮಾಡಿ ನೋಡಿರಿ ಆ ಮೇವನ್ಯಾಗ ಎಷ್ಟ್ ಶಕ್ತಿ ಐತಿ, ಪೋಷಕಾಂಶ ಯಾವ್ದೈತಿ, ಅದರ ಕೊರೆತಿರ್ತಾವಂತ್ರಿ. ಅವೇನೋ ಸೆಲಿನಿಯಮ್, ಮ್ಯಾಂಗನೀಸು, ಮೊಲಿಬ್ಡಿನಿಯಮ್ ಅಂತ ಏನೇನೋ ಸಣ್ಣ 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 ಏನೋ ಇರ್ತಾವಂತ್ರಿ, ಅವು ಖನಿಜ ಲವಣದ್ದು ಅಂತವ್ ಏನೋ ಇರ್ತಾವಂತ್ರಿ. ಅವು ಕಡಿಮೆ ಇತ್ತು ಅಂದ್ರ ಆ ಮೇವು ನೋಡಾಕ್ ಹಸರಿದ್ರು ಅದ್ರಾಗ ಪೌಷ್ಟಿಕಾಂಶನ ಇರೋದಿಲ್ಲಂತ್ರಿ. ಅಂತ ಅದನ್ನ ನಾವು ಎಷ್ಟು ತಿನ್ಸಿದ್ರಿ ಏನ್ ದನಕ್ಕ, ಎಷ್ಟು ಮೇಯಿಸಿದ್ರಿ ಏನ್ ದನಕ್ಕ, ಅದ್ರ ಶಕ್ತಿನೂ ಹೆಚ್ಚಾಗೋದಿಲ್ಲ, ಅದ್ರಾಗ ಹಾಲುನು ಹೆಚ್ಚು ಬರುದಿಲ್ಲ. ನೋಡಕ್ ನೋಡಿದ್ರೆ ಇಷ್ಟು ತಿನ್ಸಿವ್ ಅನ್ನೋದು ಒಂದ ಖರೆ ಆಕತಿ. ಅದಕ್ಕೆ ನಮ್ಮ ರೈತರು ಮೊದಲು ಭೂಮಿನ ಸ್ವಚ್ಛಗೆ ಇಟ್ಕೋಬೇಕು, ಒಗತ್ತಾಗಿ ಇಟ್ಕೋಬೇಕು, ಅದರ ಪೋಷಕಾಂಶ ಕಡಿಮೆ ಆಗಲ್ದಂಗೆ ನೋಡ್ಬೇಕು, ಕಾಲಕ್ಕೆ ಮಣ್ಣಿನ ಪರೀಕ್ಷೆನೂ ಮಾಡಿಸ್ಕೊಂತ ಇರ್ಬೇಕು. ಏನಾರ ಕಡಿಮೆ ಇದ್ರೆ ಅದಕ್ಕೆ ಪೂರೈಕೆ ಮಾಡ್ಬೇಕು ನಾವು. ಯಾಕಂದ್ರೆ ನಾವು ಬಳಸ್ತೀವಪ್ಪ ಅಂದಾಗ ಅದಕ್ಕೆ ಹೊಳ್ಳಿ ಹಾಕ್ಬೇಕಾಗತ್ತ, ನಾವು ಭೂಮಿನ ಫಲವತ್ತ ಮಾಡ್ಬೇಕಾಗತ್ತ ಅಂತ ಹೇಳಿ ಅವ್ರು ನಮ್ಮ ಡಾಕ್ಟರ್ ಸಾಹೇಬ್ ಸೈತೀವಿ. ಅದಕ್ಕೆ ಬಸಣ್ಣ, ಇಲ್ಲಿ ಮ್ಯಾಗಿಲ್ ಮನೆ ಹನುಮಂತಪ್ಪ ಎರೆಹುಳು ಗೊಬ್ಬರ ಅಂತ ಏನೋ ಮಾಡಾಕತ್ತೆ ನಾವು. ಅದವ್ರಿ, ಅದು ಸಾವಯವ ಗೊಬ್ಬರದ ಇಂಥವ್ ಜಗ್ಗ ಬರ್ತಾವ್ ನೋಡ್ರಿ ಅವ್ರು ಅಂದ ಇದು. ಎರೆಹುಳ ಗೊಬ್ಬರ ಅಗದಿ ಮನೆಯಾಗ ಈಗ ದನ ಇತ್ತಂದ್ರೆ ಸೆಗಣಿ ಸಿಗ್ತೈತಿ, ಸೆಗಣಿ ಇತ್ತು ಅಂತಂದ್ರೆ ಅದರ್ಲಿಂದ ಮುಂದೆ ಎರೆಹುಳದ ಗೊಬ್ಬರ ಮಾಡ್ಕೊಳ್ಳೋದು ಸರಳ ಆಕೈತಿ. ಎರೆಹುಳದ ಗೊಬ್ಬರಕ್ಕೆ ಸೆಗಣಿ ಬಹಳ ಅವಶ್ಯ ಐತಿ, ಅದಕ್ಕೆ ದನ ಬೇಕು. ಅದಕ್ಕೆ ರೈತರ ನಿಮ್ಮ ದನನ ನೀವು ಸಾಕೋದ್ರಿಂದ ಒಂದೇದ್ ಹಾಲು ಹೈನ ಏನು ಸಾಕಾಗತ್ತ ಅಷ್ಟು ಮಾಡಿಕೊಂಡು, ಉಳಿದದ್ದು ಸೆಗಣಿ ಗೊಬ್ಬರ ಇಂಥದನ್ನ ಕಾಂಪೋಸ್ಟ್ ಮಾಡಿಕೊಂಡು, ಎರೆಹುಳದ ಗೊಬ್ಬರ ಮಾಡಿಕೊಂಡು ಹೊಲನೂ ಫಲವತ್ ಮಾಡಿಕೊಂಡ್ರ
ಬಾಳ ಚಲೋ ನೋಡ್ರಿಪ್ಪ ಅಂತ ಹೇಳಿ ಹೇಳ್ತೀನಿ. ಹನುಮಂತಪ್ಪ ಬರೀ ಕಳೆನ ಹಾಕ್ತಾನಂತ ಬಿಡು, ಕಳೆ ಹಾಕಿ ಸ್ವಲ್ಪ ಸಗಣಿ ಹಾಕಿ ಮಾಡ್ತಾನಂತ ಎರೆಹುಳ ಗೊಬ್ಬರನ ಬರ್ತೈತಂತ್ರಿ. ಅದ್ ಏನ್ ಪದ್ಧತಿ ನಾವು ತಜ್ಜರನ್ನ ಕೇಳೋಣಲ್ರಿ ಕೊಡ್ರಿ ಅದನ್ನ. ಹೌದೌದು ಈಗ ನಮ್ ಹ್ಞೂನ್ರಿ ನೀ ಹೇಳ್ದಂಗ ಆಗಲ್ಲ ಎಂದಲ್ಲಪ್ಪ, ದನಕರ ಅವಕ್ಕೂನು ಎಲ್ಲಾ ಭೂಮಿ ಚಲೋ ಇರ್ಬೇಕಂತ. ಈಗ ಕೊಟ್ಟಿಗೆ ಕಟ್ಟಿರ್ತೇವೇನಪ್ಪ, ಅಲ್ಲಿದು ಭೂಮಿ ಸ್ವಚ್ಛಂಗ್ ಇಟ್ಕೊಂಡು ಚಂದಾಗಿ ಇಟ್ಕೊಂಡ್ವಿ ಅಂದ್ರ ನಮ್ ದನ ಕರಾನು ಆರಾಮಾಗಿರ್ತಾವ. ಅದನ್ನ ನಾವು ಹೊಲ್ಸಿ ಇಟ್ಕೊಂಡ್ವಿ ಚಲೋ ಇಟ್ಕೊಳ್ಳಿಲ್ಲ ಅಂದ್ರ ಮತ್ತ ದನ ಕರಗಳಿಗನು ಆರೋಗ್ಯ ಕೆಡ್ತೈತೇನಪ್ಪ. ನೀ ಹೇಳಿದ್ ಬರಾಬರಿ ಐತಿ. ಅದಂತೂ ನಮ್ಮ ರೈತರು ಯಾವಾಗ್ಲೂ ಅರ್ಥ ಮಾಡ್ಕೊಳಕ ಬೇಕು ನೋಡ್ರಿ ಅದನ್ನ. ಈಗ ನಾವು ನಮ್ಮದು ಸ್ವಚ್ಛತಾ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ ದನಕರಕ್ಕೆ ಜಡ್ಡು ಗಂಟು ಬೀಳ್ತಾವ. ಅಂದ್ರ ಅದು ಹಿಂಡತನ ಇತ್ತಂದ್ರೆ ಕೆಚ್ಚಲ್ ವ್ಯಾನಿ ಮೊದ್ಲು ಮಾಡಿ 108 ನಮೂನಿಯು ರೋಗ ಬರ್ತಿರ್ತಾವ. ಅದಕ್ಕೆ ನಮ್ಮ ದಂಧಕ್ಕಿನ ದನ ಕಟ್ಟು ಜಗನ ಸ್ವಚ್ಛ ಇಟ್ಟುಕೊಂಡಿರ್ಬೇಕು. ಆಗಿದ್ದಾಗ ಅದೇನು ಸೆಗಣಿ ಕಸ ಬಳಿಯೋದಿರ್ತೈತಿ, ನಾವು ಯಾವುದೋ ಮುಗ್ಗಲಿಗೆ ಹಿಡಿತನ ಮಾಡ್ಲಾರ್ದಂಗ, ಯಾವುದು ಬೇಸರ ಮಾಡ್ಕೊಳ್ಳಾರ್ದಂಗ ಅದನ್ನ ನಾವು ಮಾಡಿದ್ವಿ. ಆಮೇಲೆ ಆ ದುಡಿಯೋ ದನ ಇದ್ವು ಅಂದ್ರೆ ಆ ದನಕ್ಕೆ ಒಂದ್ ಸ್ವಲ್ಪ ಮೈ ಪೈ ಕರೆಕ್ಟಾಗಿ ತಿಕ್ಕೋದು ಮಾಡೋದು ಅಂತವೆಲ್ಲ ಸ್ವಚ್ಛಗೆ ಇಟ್ಕೊಂಡಿವಿ ಅಂದ್ರೆ ನಾವ್ ಅದ್ರ ಸೇವಾ ಮಾಡಕತ್ತಿದ್ವಿ ಅಂದ್ರೆ ಅದು ಆಲೇ ನಮ್ ಸೇವಾ ಮಾಡಿಬಿಟ್ಟಿರುತ್ತೆ. ಹೌದಿಲ್ರಿ? ಅಲ್ಲ ನನ್ ಮಾತು ಏನಂದ್ರಿ ಕೊಡ್ರ, ಒಂದು ಬಸವಣ್ಣ ಅಂತ ನಾವು ಪೂಜೆ ಮಾಡ್ತೀವಿ ಅತ್ನ ಬರೇ ಪೂಜೆ ಮಾಡಿದ್ರೆ ಮುಗಿಯೋದಲ್ರಿ. ನಮ್ ಸಲುವಾಗಿ ಹೊಲದಾಗ ಮುಂಜಾನೆಯಿಂದ ಸಂಜೆ ದಿನ ಅದು ದುಡದ್ ಬರುತ್ತೆ, ಹೆಗಲ ಬಾವ್ ಮಾಡ್ಕೊಂಡ್ ಬರುತ್ತೆ, ಕಾಲ್ ನೋವು ಮಾಡ್ಕೊಂಡ್ ಬರ್ತೈತಿ. ನಾವ್ ಅದನ್ನ ನೋಡಿ ಸುಮ್ನೆ ಇದ್ರಂದ್ರೆ ಹೆಂಗ್ರಿ? ಹೌದಲ್ರಿ? ಅದಕ್ಕೆ ಅದ್ರ ಸ್ವಲ್ಪ ಮೈ ಪೈ ತಿಕ್ಕೊಂತ ಇದ್ರ ಮೈ ಮ್ಯಾಗ ಉಣ್ಣಿ ಸಹಿತ ಆಗೋದಲ್ಲ, ಮೈಯಾಗ ಚೈತನ್ಯ ಬರುತ್ತೆ. ಆಮೇಲೆ ಇನ್ನೊಂದು ಹೇಳಿದ್ರಿ ಅವ್ರು ನೋಡ್ರಿ, ನಾನು ನಿಮ್ಗೆ ಹೇಳ್ತೀನಿ ಡಾಕ್ಟರ್ ಸಾಹೇಬ್ರಿಗೆ ಮಾತು ಹೇಳ್ತೀನಿ ನಿಮ್ಗೆ. ಮನೆಯಾಗ ಯಾರ್ಯಾರ ಭಾಳ ದಣದವರು ವಯಸ್ಸಾದವರು ಅಂತವ್ರು ಸ್ವಲ್ಪ ಕಾಲು ಹರಿತವಪ್ಪ, ಒಂದು ಈಟ ಕಾಲು ಹಿಜ್ಜಿಗು ಕಾಲು ಒಂದು ಈಟ ಮಸಾಜ್ ಮಾಡು ಅಂತಂದ್ರೆ ನಾವ್ ಏನಾರು ಅದ್ರ ಕೈ ಕಾಲು ಒಂದ್ ಸ್ವಲ್ಪ ಮನ್ಯಾಗ ಹಿರಿಯರು ಒಂದಿಟ ಆಡಿಸಿದ್ವಿ ತಿಕ್ಕಿದ್ವಿ ಅಂತಂದ್ರ ಅವ್ರಿಗೆ ಎಷ್ಟು ಹಿತ ಆಕೈತಿ, ಎಷ್ಟು ಆನಂದ ಆಕೈತಿ, ಅವ್ರಿಗೆ ಎಷ್ಟು ಆರಾಮ ಆಕೈತಿ. ಹಂಗ ದನಕ್ಕೂ ನಾವು ಮಾಡ್ಬೇಕಾಗತ್ತ, ಮಾಡೋದಿಲ್ಲಲ್ಲ ನಮ್ಮ ರೈತರು. ಭಾಳ ವಿಷಾದ ಪಟ್ರೇನ್ರಿ, ಭಾಳ ಕೆಟ್ಟ ಮಾಡ್ಕೊಟ್ರಿ ಮನ್ಸಿಗೆ. ಅದನ್ನ ನಮ್ಮ ರೈತರು ಅರ್ಥ ಮಾಡ್ಕೊಳ್ಬೇಕ್ರಿ. ಏನ್ ಮಾಡಕ್ ಆಗ್ತೈತ್ರಿ ಗೌಡಶಾನಿ? ಹಂಗೈತ್ ನೋಡ್ರಿ. ಆತ್ರಿ ಮತ್ತೆ ಈ ಸುದ್ದಿ ನಾನು ಇನ್ನು ಬಾಳ ಮಂದಿಗೆ ಹೇಳ್ಬೇಕು. ಇನ್ನ ನಾವ್ ದಾರಿ ನೋಡಕತ್ತಿದ್ದೆ. ಬಸಣ್ಣ ಬಿಸಿ ಬಿಸಿ ಚಾ ಬಂದ್ ನೋಡ್ತು. ಕೊಡಪ್ಪ, ಕೊಡಿ ಈ ಕಡೆ ಕೊಡಪ್ಪ. ತೋ ಬಸಣ್ಣ. ತರಿ 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 ನೀವು ತೋರಿ ಕೊಡ್ರಿ. ಈಗ ನಿಧಾನ ನೋಡ್ರಿ. ಈಗ ಮತ್ತೆ ನೆಗಡಿ ಬಂದಂಗ ಆಗಿದ್ರಿ ಬಿಟ್ಟು ಹೋತ್ ನೋಡ್ರಿ. ಈಗ ಗೌಡ್ಸಣ್ಣರೇ, ನೀವೇನಂದು ಪದ ಹಾಡಾಗತ್ತಿದ್ರಿ, ಅದು ಏನ್ ಹೇಳಿರಿ ಅದನ್ನ ಎಷ್ಟು ಸರಿ ನಾವು ನೆನಪು ಮಾಡ್ಕೊಂಡ್ರು ಕಡಿಮೆ. ಮಣ್ಣಿಂದ ಕಾಯ ಮಣ್ಣಿಂದ. ಮಣ್ಣು ಬಿಟ್ರೆ ನಮಗ್ ಗತಿ ಇಲ್ಲ, ಮಣ್ಣು ಬಿಟ್ರೆ ನಮ್ಮ ರೈತರಿಗೆ ಬಾಳೆವಿಲ್ಲ. ಮಣ್ಣು ಆರಾಮಿತ್ತು ಅಂತಂದ್ರ, ಮಣ್ಣಿನೊಳಗ ಆರೋಗ್ಯ ಸರಿ ಇತ್ತು ಮಣ್ಣಿಂದು ಅಂತಂದ್ರ ನಮ್ಮ ರೈತರ ಭಾಗ್ಯ ತೆಗದಂಗ ನೋಡ್ರಿ. ನಾವು ಆರೋಗ್ಯ ಮಣ್ಣಿಂದ ಸಕಲ ವಸ್ತುಗಳನ್ನು ಮಣ್ಣಿಂದ ಕಾಯ ಮಣ್ಣಿಂದ ನಾವು ಆರೋಗ್ಯವಾಗಿರ್ತೀವಿ. ಅದ ಬಸಣ್ಣ, ಮಣ್ಣಿಂದಲೇ ಕಾಯ ಮಣ್ಣಿಂದಲೇ, ಮಣ್ಣಿಂದಲೇ ಕಾಯ ಮಣ್ಣಿಂದಲೇ, ಮಣ್ಣಿಂದಲೇ ಕೃಷಿಯು ಮಣ್ಣಿಂದಲೇ, ಜನವು ಮಣ್ಣಿಂದಲೇ, ಸುಖವು ಮಣ್ಣಿಂದಲೇ, ಮಣ್ಣಿಂದಲೇ ಕಾಯ ಮಣ್ಣಿಂದಲೇ. ಅಲ್ರಿ ಹೇಳಿ ಕೇಳ್ಕೊಂತ ಕುಂತ್ರ ಹೊತ್ತು ಹೋಗಿದ್ದ ಗೊತ್ತಾಗೋದಿಲ್ರಿ, ವೇಳೆ ಆಗಿದ್ದ ಗೊತ್ತಾಗೋದಿಲ್ಲ. ಇಲ್ಲ ಬಹಳ ಚಂದ ಇದನ್ ಮಾಡ್ಯಾರ ಗೌಡಶಾನ್ಯರಂತೂ, ಹಾಡೋದು ಎಲ್ಲ ಅರ್ಥ ಐತಿರಿ ಅದ್ರಾಗ. ಆತ್ರಿಯಿಂದ ನನಗ್ ಮತ್ತಿನ್ ಹೊತ್ತಾತು, ಒಂದಿಷ್ಟು ಅಪ್ನಿ ಕೊಟ್ರಿ. ಬರ್ತೀನ್ರಿ ಹಾಗಾರ ಗೌಡಶಾನಿ ಅವ್ರ. ಆತ್ ಬಾ ಬಸಣ್ಣ, ಮತ್ತ ತಪ್ಪದ ವಾರ ಬರಬೇಕು ನೋಡಿ. ನಡಿವೆ ಇದನ್ ಮಾಡ್ಬೇಡ, ಬರ್ಲಿಲ್ಲ ನಂಗೆ ಇರ್ಬೇಡ ಮತ್ ನೀ. ಏನ್ ಬಿಡುಗಡೆ ಎಲ್ಲಿ ಐತ್ರಿ ಗೌಡಶಾನಿ? ಮನಿ ಒಪ್ಪುಂಡೈತಿ, ಬರ್ತೈತಿ ಇದು ದೇಹ. ಬರ್ತೀನ್ರಿ ಗೌಡ್ರ, ನಮಸ್ಕಾರ ರೀ ಗೌಡ್ರ. ಕೇಳುಗ್ರ, ಇದುವರೆಗೆ ವಾರದ ಬಸಣ್ಣ ಕಾರ್ಯಕ್ರಮವನ್ನ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ, ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಮಳಿಮಠ್. ಸಂಯೋಜನೆ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ. ಬಾರೋ ಬಾರೋ ಬಸವಣ್ಣ, ನಿನ್ನ ಋಣ ಎಂದ ತೀರಿಸಲು ನಾನ, ನಿನ್ನ ಋಣ ಎಂದ ತೀರಿಸಲು ನಾನ. ರಾಜುಗಳಿಗೆ ಆರೋಗ್ಯ ತರ್ತಾನ,
ಒಕ್ಕಲಕ್ಕ ಹಕ್ಕಲಾಗಿರ್ತಾನ. ಬರ್ತಾನವ್ವ ಬರ್ತಾನ. ವಾರ ವಾರ ಬರ್ತಾನ ವಾರದ ಬಸಣ್ಣ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.